ಸಂಜೆ ಮನೆಗೆ ಬಂದ ರೋಹಿಣಿ ಹಾಗೂ ಮನೋಜ ಗುಪ್ತಾ ಸರ್ ಕಾಲ್ ಮಾಡಿ ತಮ್ಮ ಶೋರೂಮ್ ಅಲ್ಲೇ ಆಡ್ ಶೂಟ್ ಮಾಡೋಕೆ ಹೇಳಿದ್ದು, ಹಾಗೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಮನೆಯವ್ರಿಗೆಲ್ರಿಗೂ ಹೇಳ್ತಾರೆ. ಆಗ ರಂಗನಾಥ್ ಅವರು, ನೀವೆಲ್ಲ ವಯಸ್ಸಿನ ಹುಡುಗರು, ನೀವ್ ಆಕ್ಟ್ ಮಾಡಿದ್ರೆ ಒಂದ್ ಸರಿ ಇರುತ್ತೆ, ಆದ್ರೆ ನಾವೆಲ್ಲ ಆಕ್ಟ್ ಮಾಡೋಕ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ರೋಹಿಣಿ, ಮಾವ ನೀವು ಮನೇಲಿ ಯಾವ ರೀತಿ ಮಾತಾಡ್ತಿರೋ ಅದೇ ರೀತಿ ಮಾತಾಡಿದ್ರೆ ಸಾಕು ಅಂತ ಕೇಳ್ಕೊತಾಳೆ. ಹಾಗೆ ಅತ್ತೆ, ನಿಮ್ಗೆ ಆಕ್ಟಿಂಗ್ ಓಕೆ ಅಲ್ವಾ ಅಂತ ಕೇಳಿದಾಗ, ಈ ನಾಟ್ಯಗಳಲ್ಲೆಲ್ಲ ನವರಸ ಇರುತ್ತಲ್ಲ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಮೀನಾ, ನನಗೆ ಈ ನಾಟಕ ಎಲ್ಲ ಆಕ್ಟಿಂಗ್ ಎಲ್ಲ ಬರೋಲ್ಲ, ನಾಳೆ ನಾನು ಹೂ ಕೊಡೋಕ್ ಹೋಗ್ಬೇಕು ಅಂತ ಹೇಳಿ ಹೇಳ್ತಿರ್ತಾಳೆ. ಆಗ ಮೀನನ್ನ ಗುರಾಯಿಸ್ತಾ ಇರೋ ಶಾಂತಿ, ಅಲ್ಲ ಕಣೆ, ನಾಳೆ ಒಂದ್ ದಿವ್ಸ ನೀನೇನಾದ್ರೂ ಹೂ ಕೊಡದೆ ಇದ್ರೆ ಗಿಡದಲ್ಲೇನು ಹೂ ಬಿಡಲ್ವಾ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ. ಆಗ ಅಲ್ಲೇ ನಿಂತಿರೋ ಸೂರ್ಯ, ಹೌದು ನಾಳೆ ನಮಗೂ ಕೆಲಸ ಇದೆ, ಬೆಳಗ್ಗಿಂದ ಸಾಯಂಕಾಲವರೆಗೂ ನಾವ್ ಆಕ್ಟಿಂಗ್ ಮಾಡೋಕ್ ಬಂದ್ರೆ ನಮ್ ಕೆಲ್ಸ ಹಾಳಾಗಲ್ವಾ, ನಾನು ನಾಳೆ ಬರಲ್ಲ ಅಂತ ಹೇಳ್ತಿರ್ತಾನೆ. ಹಾಗೆ ನಾಳೆ ನಾವ್ ಆಕ್ಟ್ ಮಾಡಿದ್ರೆ ನಮ್ಗೇನ್ ಲಾಭ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಮನೋಜ, ಇದರಿಂದ ಕಸ್ಟಮರ್ಸ್ ಎಲ್ಲ ಶೋರೂಮ್ಗೆ ಜಾಸ್ತಿ ಬರ್ತಾರ ಕಣೋ ಅಂತ ಹೇಳಿದಾಗ, ಕಸ್ಟಮರ್ಸ್ ಬಂದ್ರೆ ನಿನಗ್ ಲಾಭ ಆಗುತ್ತೆ ಕಣೋ, ನಮ್ಗೇನ ಅಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಇದು ನಮ್ ಶೋರೂಮ್ ಅಲ್ವೇನೋ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಸೂರ್ಯ, ಇದು ನಮ್ ಶೋರೂಮ್ ಅಲ್ವೋ, ನಿನ್ ಶೋರೂಮ್ ಅಂತ ಹೇಳ್ತಿರ್ತಾನೆ. ಆಗ ಶ್ರುತಿ, ಅಲ್ಲ ಆಕ್ಟ್ ಮಾಡಿದ್ರೆ ಆಕ್ಟ್ರೆಸ್ಗೆ ಇಂತಿಷ್ಟು ಪೇಮೆಂಟ್ ಅಂತಾರ ಇರುತ್ತಲ್ಲ ಅಂತ ಹೇಳಿ ಕೇಳ್ತಿರ್ತಾಳೆ. ಆಗ ಮನೋಜ, ಇಲ್ಲ ಶ್ರುತಿ, ಅದನ್ನೆಲ್ಲ ಕೊಡೋದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ, ಇದನ್ನೇ ಆಕ್ಟ್ ಮಾಡ್ತಿರೋದು ನಮ್ ಶೋರೂಮ್ಗೆ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ತಿರ್ತಾನೆ ಮನೋಜ. ಆಗ ಸೂರ್ಯ, ಅದೆಲ್ಲ ಆಗಲ್ಲ, ನಾಳೆ ನಮ್ ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ಬರೋಕಾಗಲ್ಲ ಅಂತ ಹೇಳಿ ಹೊಡ್ತಾ ಇರ್ತಾನೆ. ಆಗ ಮನೋಜ ಎದ್ ನಿಂತು, ಅಲ್ಲ ಕಣೋ ಸೂರ್ಯ, ಗುಪ್ತಾ ಸರ್ ಸೂರ್ಯ ಇರ್ಲೇಬೇಕು, ಸೂರ್ಯ ಆಕ್ಟಿಂಗ್ ಮಾಡ್ಲೇಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಹೌದಾ, ನನ್ ಬಗ್ಗೆ ಹಾಗೆ ಹೇಳಿರ್ತಾರ ಬಿಡು, ಯಾಕಂದ್ರೆ ಅವತ್ ಪಾರ್ಟಿಲಿ ನಾನೇ ಅಲ್ವಾ ಅವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದು, ಆಯ್ತು ಬಿಡು ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾನೆ ಸೂರ್ಯ. ಆಗ ಮೀನಾ, ನನಗೆ ಆಕ್ಟಿಂಗ್ ಎಲ್ಲ ಬರೋಲ್ಲ, ನಾನಂತೂ ನಾಳೆ ಬರಲ್ಲ ಅಂತ ಹೇಳಿದಾಗ ಸೂರ್ಯ, ಹೌದಾ, ನೋಡೋ ಮನೋಜ, ನಾಳೆ ನಮ್ ಹೆಂಡ್ರು ತುಂಬಾ ಬ್ಯುಸಿ ಅಂತೆ, ಹೇಗಾದ್ರೂ ಗಂಡ ಹೆಂಡತಿ ಕೂಡಿ ಆಕ್ಟಿಂಗ್ ಮಾಡೋದಲ್ವಾ, ಇವಳು ತುಂಬಾ ಬ್ಯುಸಿ ಇದ್ದಾಳೆ, ಇವ್ಳ ಪ್ಲೇಸ್ಗೆ ಬೇರೆ ಯಾವ್ದಾದ್ರು ಕೋ ಆರ್ಟಿಸ್ಟ್ ನ ಹುಡ್ಕೊಂಬಾರು ಅಂತ ಹೇಳಿ ಮೀನಾನ ರೇಗಿಸ್ತಾ ಇರ್ತಾನೆ ಸೂರ್ಯ. ಆಗ ಎಲ್ರು ಅದನ್ನ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಆಗ ರವಿ ಶ್ರುತಿನೂ ಸಹ ನಾಳೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಸರಿ ಆಯ್ತು, ನಾಳೆ ನಾವು ಆಕ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಸೂರ್ಯ ಮೀನಾ ಒಪ್ಕೋತಾರೆ. ಆಗ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಆಗ ರವಿ ಶ್ರುತಿನೂ ಸಹ ರೂಮಿಗೆ ಹೋಗ್ತಾರೆ. ಆಗ ಶಾಂತಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಅವಳ ಹತ್ರ ಬಂದಂತ ರಂಗನಾಥ್ ಅವರು, ಅಲ್ಲ ಕಣೆ, ಇಷ್ಟೊತ್ತನ ಚೆನ್ನಾಗಿದ್ದೆ, ಈಗೇನಾಯ್ತೆ ನಿನಗೆ ಅಂತ ಹೇಳಿ ಕೇಳಿದಾಗ, ಅಲ್ಲ ರೀ, ನಾಳೆ ಬಾಂಬೆ ಡೈರೆಕ್ಟ್ರು ಸ್ಟೈಲ್ ಆಗಿ ನಡೀರಿ ಅಂತ ಹೇಳಿದ್ರೆ ಯಾವ ರೀತಿ ನಡೆಯೋದು, ಅದನ್ನೇ ಹೇಗ್ ಮಾಡೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು, ಇನ್ನೂ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ರಂಗನಾಥ ಅಂತ ಹೇಳ್ತಾ ರೂಮಿಗೆ ಹೋಗ್ತಾರೆ. ಆಗ ಅಲ್ಲಿಗೆ ಬಂದ ಮನೋಜ, ಅಮ್ಮ ಅಪ್ಪ ಎಲ್ಲಮ್ಮ ಅಂತ ಹೇಳಿ ಕೇಳ್ತಾನೆ. ಅವರು ಮಲ್ಗೋಕ್ ಹೋದ್ರು ಅಂತ ಹೇಳ್ತಾಳೆ ಶಾಂತಿ. ಆಗ ಮನೋಜ ತನ್ನ ಹತ್ರ ಇರೋ ದುಡ್ಡನ್ನ ಶಾಂತಿ ಕೈಗೆ ಇಡ್ತಾನೆ. ಅದನ್ನ ನೋಡಿ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ. ಏನೋ ಮನೋಜ, ಇಷ್ಟೊಂದು ದುಡ್ಡು, ನನಗೆ ಯಾಕೋ ಈಗ ಇಷ್ಟೊಂದು ದುಡ್ಡು ಕೊಡ್ತಿದ್ಯಾ ಅಂತ ಹೇಳಿದಾಗ, ಏನಮ್ಮ, ನಾನು ಯಾವತ್ತು ನಿಂಗೆ ದುಡ್ಡೇ ಕೊಟ್ಟಿಲ್ವಾ, ಖರ್ಚಿಗೆ ಕೊಟ್ಟಿದ್ದೀನಿ, ಇಟ್ಕೊಳಮ್ಮ, 10,000 ಇದೆ ಅಂತ ಹೇಳ್ತಾನೆ. ಆಗ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲ ಕಣೋ, ದುಡ್ಡು ಕೊಟ್ಟಿದ್ಯಾ, ಆದ್ರೆ ಯಾವಾಗ ಕೊಟ್ಟಿದ್ದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ ಮಾತಾಡ್ತಾಳೆ ಶಾಂತಿ. ಅಲ್ಲ ಕಣೋ, ಈ ದುಡ್ಡನ್ನೇನಾದ್ರೂ ದೀಪ್ ದಾಸ್ ಗುಪ್ತಾ ಅವ್ರೇನಾದ್ರೂ ಕೊಟ್ರೇನೋ ಅಂತ ಹೇಳಿ ಕೇಳ್ತಾಳೆ. ಅವ್ರ ಯಾಕಮ್ಮ ಕೊಡ್ತಾರೆ, ನನ್ ದುಡ್ಡು, ನಾನು ನಿನ್ಗೋಸ್ಕರ ಖರ್ಚಿಗೋಸ್ಕರ ಕೊಟ್ಟಿದ್ದು, ನಾಳೆ ಆಕ್ಟ್ ಮಾಡ್ಬೇಕಲ್ವಾ, ಹಾಗೆ ಫ್ರೀ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಿನ್ಗೊಬ್ಳಿಗೆ ಕೊಡ್ತಿರೋದಮ್ಮ, ಯಾರಿಗೂ ಹೇಳ್ಬೇಡ, ಇಟ್ಕೋ ಅಂತ ಹೇಳ್ತಾ, ಹಾಗೆ ಬೇಗ ಹೋಗಿ ಮಲ್ಕೊಳಮ್ಮ, ಗ್ಲಾಮರ್ ಹಾಳಾಗುತ್ತೆ ಅಂತ ಹೇಳ್ತಾ ಮನೋಜ ಅಲ್ಲಿಂದ ರೂಮಿಗೆ ಹೊರಡ್ತಾನೆ. ಆಗ ಶಾಂತಿ ಕೈಯಲ್ಲಿರೋ ದುಡ್ಡನ್ನೇ ನೋಡ್ತಾ ತುಂಬಾ ಖುಷಿಯಾಗಿ, ಅಮ್ಮ ಲಕ್ಷ್ಮಿ, ನೀನು ನಮ್ಮನೇಲೇ ಇರಮ್ಮ ಸದಾ ಅಂತ ಹೇಳಿ ಆ ದುಡ್ಡನ್ನ ತಗೊಂಡು ಅವಳು ಸಹ ರೂಮಿಗೆ ಹೋಗ್ತಾಳೆ. ಮರುದಿನ ಬೆಳಗ್ಗೆ ಬಾಂಬೆಯಿಂದ ಮನೋಜನ್ ಶೋರೂಮ್ಗೆ ಬಂದಂತ ಬಾಂಬೆ ಟೀಮು ಆಡ್ ಶೂಟ್ಗೆ ಎಲ್ಲ ತಯಾರಿನೂ ನಡೆಸಿರ್ತಾರೆ. ಆಗ ಕೋ ಡೈರೆಕ್ಟರ್ನ ಒಳಗಡೆ ಕರ್ಕೊಂಡ್ ಬರ್ತಾರೆ. ಹಾಗೆ ಮನೋಜ್ ಅವ್ರಿಗೆ ಎಲ್ಲರನ್ನು ಪರಿಚಯ ಮಾಡ್ಕೊಡಿ ಅಂತ ಹೇಳಿದಾಗ ಮನೋಜ್ ರಂಗನಾಥ್ ಅವರು ಹಾಗೂ ಶಾಂತಿನ ಪರಿಚಯ ಮಾಡಿ ಕೊಡ್ತಾರೆ. ಆಗ ಡೈರೆಕ್ಟರು, ಈಗ ನೀವೇ ಈ ಶಾಪ್ ಓನರು, ಇವು 3 ಕಪಲ್ಸು ಕಸ್ಟಮರ್ಸು, ಅವ್ರನ್ನ ನೀವು ವೆಲ್ಕಮ್ ಮಾಡಬೇಕು, ಇವರು 3 ಜನ ಕೆಟಗರಿ ಆಗ್ಬೇಕು, 3 ಕಪಲ್ಸು ಕೆಟಗರಿ ಆಗ್ಬೇಕು ಅಂತ ಹೇಳಿದಾಗ ರಂಗನಾಥ್ ಅವರು, ಯಾಕೆ ಸರ್ ಈ ಭೇದ ಭಾವ ಅಂತ ಹೇಳಿ ಕೇಳ್ತಾರೆ. ಅಲ್ಲ ಸರ್, ಈ ಶಾಪ್ಗೆ ಬರೇ ಶ್ರೀಮಂತರಷ್ಟೇ ಅಲ್ಲ, ಎಲ್ಲ ಕೆಟಗರಿಯವರು, ಎಲ್ಲ ಕ್ಲಾಸ್ ಜನನು ಬರಬೇಕು, ಅವ್ರಿಗೆ ಅವ್ರ ತಕ್ಕಂಗೆ ಪ್ರಾಡಕ್ಟ್ ಸಿಗ್ತವೆ, ಅದನ್ನ ರಿಪ್ರೆಸೆಂಟ್ ಮಾಡ್ಬೇಕು ನಾವು ಅಂತ ಹೇಳಿದಾಗ, ಆಯ್ತು ಸರ್ ಅಂತ ಹೇಳಿ ರಂಗನಾಥ್ ಅವರು ಒಪ್ಕೋತಾರೆ.
ಹಾಗೆ ಶೋರೂಮ್ ಹೊರಗಡೆ ಎಲ್ಲ ಶೂಟ್ಗೆ ತಯಾರಿ ನಡೆದಿರುತ್ತೆ. ಅದೇ ರೀತಿಯಾಗಿ ಮೊದಲಿಗೆ ಮನೋಜ್ ಹಾಗೂ ರೋಹಿಣಿ ಕಾರಲ್ಲಿ ಬರ್ತಾರೆ. ಶ್ರುತಿ ಹಾಗೂ ರವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ಬೈಕ್ ಅಲ್ಲಿ ಶೋರೂಮ್ ಒಳಗಡೆ ಬರ್ತಾರೆ. ಹಾಗೆ ಕೊನೆಯದಾಗಿ ಮೊದಲಿಗೆ ಸೂರ್ಯ ಬಂದು ವೇಟ್ ಮಾಡ್ತಾ ಇರ್ತಾನೆ. ಮೀನಾ ಆಟೋದಲ್ಲಿ ಬರ್ತಾಳೆ. ಆಗ ಸೂರ್ಯ ಆಟೋದವ್ರಿಗೆ ದುಡ್ಡು ಕೊಟ್ಟು ಮೀನನ್ನ ಒಳಗಡೆ ಕರ್ಕೊಂಡ್ ಬರ್ತಾನೆ. ಇದನ್ನೆಲ್ಲ ಹೊರಗಡೆಯಿಂದಾನೇ ಶೂಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೋರೂಮ್ ಒಳಗಡೆ ಎಂಟ್ರಿ ಆಗೋ ಸೀನ್ ಇರುತ್ತೆ. ಅದನ್ನ ಶೂಟ್ ಮಾಡ್ಬೇಕಾಗಿರುತ್ತೆ. ಆಗ ರಂಗನಾಥ್ ಅವರು ಹಾಗೂ ಶಾಂತಿ ಓನರ್ ಆಗಿರೋದ್ರಿಂದ ಬರ್ತಿರೋ ಕಪಲ್ಸ್ನೆಲ್ಲ ವೆಲ್ಕಮ್ ಮಾಡೋ ಸೀನ್ ಇರುತ್ತೆ. ಮೊದಲಿಗೆ ರೋಹಿಣಿ ಹಾಗೂ ಮನೋಜ ನಡ್ಕೊಂಡು ಬರ್ತಾರೆ. ಆಗ ರಂಗನಾಥ್ ಅವರು ಹಾಗೂ ಶಾಂತಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ರಂಗನಾಥ್ ಅವರು ಸ್ವಲ್ಪ ಕ್ಯಾಮ್ರಾ ನೋಡಿ ಮಾತಾಡೋದ್ರಿಂದ ಡೈರೆಕ್ಟ್ರು ಕಟ್ಟಿಟ್ಟು ಹೇಳ್ತಾರೆ. ಹಾಗೆ ರಂಗನಾಥ್ ಅವ್ರಿಗೆ ಬೈತಾ ಇರ್ತಾರೆ, ನೋಡಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಡಿ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ರಂಗನಾಥ್ ಅವರು ಸರಿ ಸರ್ ಆಯ್ತು ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಮನೋಜನ್ಗೂ ಬೈತಾರೆ ಡೈರೆಕ್ಟ್ರು, ಏನ್ರಿ ನೀವು ಇಷ್ಟು ರಿಚ್ ಪರ್ಸನ್ ಆಗಿದ್ದೀರಾ, ಸ್ಟೈಲಿಶ್ ಆಗಿ ನಡ್ಕೊಂಡು ಬನ್ನಿ ಅಂತ ಹೇಳ್ತಿರ್ತಾರೆ. ಅದನ್ನ ಕೇಳಿ ಶ್ರುತಿ, ರವಿ ಹಾಗೂ ಸೂರ್ಯ, ಮೀನಾ ನಗ್ತಾ ಇರ್ತಾರೆ. ಹಾಗೆ ರೋಹಿಣಿ ಅವ್ರಿಗೆ, ನೋಡಿ ಮೇಡಮ್ ನಿಮ್ಮ ಆಕ್ಟಿಂಗ್ ಚೆನ್ನಾಗಿದೆ, ಆದ್ರೆ ನೆಲ ನೋಡ್ಕೊಂಡು ಬರಬೇಡಿ, ಐಟಮ್ಸ್ ನೆಲ್ಲ ನೋಡ್ಕೊಂಡು ಶೋರೂಮ್ ಒಳಗಡೆ ಎಂಟ್ರಿ ಆಗಿ ಅಂತ ಹೇಳ್ತಾರೆ. ಆಗ ಮತ್ತೆ ರೀಟೇಕ್ ನಡೆಯುತ್ತೆ. ಆಗ ರೋಹಿಣಿ ಹಾಗೂ ಮನೋಜ್ ನಡ್ಕೊಂಡು ಬರ್ತಾರೆ. ರಂಗನಾಥ್ ಅವರು ಹಾಗೂ ಶಾಂತಿ ವೆಲ್ಕಮ್ ಮಾಡ್ತಾರೆ. ಆಗ ಡೈರೆಕ್ಟ್ರು ಮತ್ತೆ ಕಟ್ಟಿಟ್ಟಂತ ಹೇಳಿ ರಂಗನಾಥ್ ಅವ್ರ ಹತ್ರ ಬಂದು ರಂಗನಾಥ್ ಅವ್ರಿಗೆ ಬೈತಾ ಇರ್ತಾರೆ. ಏನ್ರಿ ಡೈರೆಕ್ಷನ್ ಅಂದ್ರೆ ಏನ್ ಅನ್ಕೊಂಡಿದ್ರ, ಹೋಗಿ ಅಲ್ಲಿ ಕುತ್ಕೊಂಡು ಡೈರೆಕ್ಷನ್ ಮಾಡಿ, ಹೇಳಿದ್ರೆ ಗೊತ್ತಾಗಲ್ವಾ, ಪದೇ ಪದೇ ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ತೀರಾ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಜೋರ್ ಮಾಡ್ತಾ ಇರ್ತಾರೆ. ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಮತ್ತೆ ರೀಟೇಕ್ ನಡೆಯುತ್ತೆ. ಅವಾಗೆಲ್ಲ ಸರಿಯಾಗಿ ಮಾಡ್ತಾ ಇರ್ತಾರೆ. ಆಗ ಸೂರ್ಯ ಕಟ್ಟಿಟ್ ಅಂತ ಹೇಳ್ತಾನೆ. ಆಗ ಡೈರೆಕ್ಟ್ರು ಕೋಪದಿಂದ ಸೂರ್ಯನ ಹತ್ರ ಬಂದು, ಯಾರು ನೀವು, ಯಾಕ್ರಿ ಕಟ್ಟಿಟ್ ಹೇಳಿದ್ರಿ ಅಂತ ಹೇಳ್ತಾರೆ. ಅಲ್ಲ ಸರ್, ನೀವು ನಮ್ಮ ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡೋದು ಸರಿಯಾ, ಅವ್ರು ಎಂತ ಡೈರೆಕ್ಟರ್ ಗೊತ್ತಾ ನಿಮ್ಗೆ ಅಂತ ಹೇಳಿ ಹೇಳ್ತಾನೆ. ಆಗ ಡೈರೆಕ್ಟ್ರು, ಹೌದಾ ಸರ್ ನೀವು ಡೈರೆಕ್ಟರ್ ಅಂತ ಹೇಳಿದಾಗ, ನಮ್ಮ ಮನೇಲಿರೋ ಎಲ್ಲರೂ ಒಂಥರ ಆರ್ಟಿಸ್ಟ್ ಇದ್ದಂಗೆ ಸರ್, ನಮ್ಮಪ್ಪ ಎಂತ ಡೈರೆಕ್ಟರ್ ಗೊತ್ತಾ, ಅಲ್ಲಿದನಲ್ಲ ನಮ್ಮಣ್ಣ ಮನೋಜ, ಅವ ದೊಡ್ಡ ಆರ್ಟಿಸ್ಟ್ ಸರ್, ಅವನ್ಗೆ ಡೈರೆಕ್ಟ್ ಮಾಡ್ತಾರೆ ನಮ್ಮಪ್ಪ, ಅವ್ರನ್ನ ಮೀರ್ಸೋಂತ ಆರ್ಟಿಸ್ಟು ನಮ್ ಸಕ್ರೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳಿ ಶಾಂತಿಗೆ ಕೋಪ ಬರ್ತಿರುತ್ತೆ. ಆಗ ಶಾಂತಿ, ರೀ ಅವ್ನಿಗೆ ಸುಮ್ನಿರೋಕ್ ಹೇಳ್ರಿ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಿರ್ತಾರೆ. ಆಗ ರಂಗನಾಥ್ ಅವರು, ಸೂರ್ಯ ನೀನ್ ಸುಮ್ನಿರಪ್ಪ, ತಪ್ಪು ನಂದೇ, ನಾನೇ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ರೀಟೇಕ್ ನಡೆಯುತ್ತೆ. ಆಗ ಎಲ್ರು ಚೆನ್ನಾಗಿ ಮಾಡ್ತಾರೆ. ಆ ಟೇಕ್ ಓಕೆ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿಡಿಲ್ ಕ್ಲಾಸ್ ಆದಂತ ರವಿ, ಶ್ರುತಿ ನಡ್ಕೊಂಡು ಬರ್ತಾರೆ. ಆಗ ರಂಗನಾಥ್ ಅವರು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಆಗ ಡೈರೆಕ್ಟ್ರು ಕಟ್ಟಿಟ್ ಅಂತ ಹೇಳಿ ರವಿಗೆ ಬೈತಾ ಇರ್ತಾರೆ. ಏನ್ರಿ ನೀವು ಮಿಡಿಲ್ ಕ್ಲಾಸ್ ಜನ ಈ ರೀತಿ ಎಲ್ಲ ಇನ್ ಶರ್ಟ್ ಮಾಡ್ಕೊಂಡ್ ಬರ್ಬಾರ್ದು ಅಂತ ಹೇಳಿದಾಗ ರವಿ ತನ್ನ ಶರ್ಟ್ ನ ಸರಿ ಮಾಡ್ಕೊತಾನೆ. ಸರ್ ಈಗ ಓಕೆನಾ ಅಂತ ಹೇಳಿ ಹೇಳ್ತಾನೆ. ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಮತ್ತೆ ರೀಟೇಕ್ ನಡೆಯುತ್ತೆ. ಆಗ ರವಿ, ಶ್ರುತಿ ನಡ್ಕೊಂಡು ಬರ್ತಾರೆ. ಹಾಗೆ ನಮ್ಗೆ ಒಂದು ವಾಷಿಂಗ್ ಮಿಷಿನ್ ಬೇಕಿತ್ತು, ಅದು ಬಜೆಟ್ ರೇಂಜ್ ಅಲ್ಲಿ ಬೇಕಿತ್ತು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಆಯ್ತು ಸರಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಆಗ ಶ್ರುತಿ, ಇದಕ್ಕೇನಾದ್ರೂ ಆಫರ್ ಇದೆಯಾ ಅಂತ ಕೇಳಿದಾಗ, ಆಗ ಶಾಂತಿ, ಹೌದು ಮೇಡಮ್, ವಾಷಿಂಗ್ ಮಿಷಿನ್ ತಗೊಂಡ್ರೆ ಮಿಕ್ಸಿ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಿರ್ತಾಳೆ. ಆಗ ಶ್ರುತಿ, ಅದೆಲ್ಲ ಏನು ಬೇಕಾಗಿಲ್ಲ, ನ್ಯಾಯವಾಗಿ ನೀವು ಕೊಟ್ರೆ ಸಾಕು ಅಂತ ಹೇಳಿದಾಗ ಡೈರೆಕ್ಟರ್ಗೆ ಕೋಪ ಬರುತ್ತೆ. ಏನಮ್ಮ ನೀನು, ನಾನು ಹೇಳ್ದಷ್ಟು ಹೇಳು, ಅಷ್ಟೇ ಆಕ್ಟಿಂಗ್ ಮಾಡು ಅಂತ ಹೇಳಿ ಶ್ರುತಿಗೆ ಬೈತಾ ಇರ್ತಾರೆ. ಇದನ್ನ ಕೇಳಿ ಸೂರ್ಯನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆದ್ರೂ ಸುಮ್ನೆ ನಿಂತಿರ್ತಾನೆ ಸೂರ್ಯ. ಹಾಗೆ ಮತ್ತೆ ರೀಟೇಕ್ ನಡೆದು ಆ ಟೇಕು ಓಕೆ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೂರ್ಯ, ಮೀನಾ ಎಂಟ್ರಿ ಆಗ್ತಾರೆ. ಆಗ ರಂಗನಾಥ್ ಅವರು ಮಾತ್ರ ನಮಸ್ಕಾರ ಮಾಡ್ತಾರೆ, ಶಾಂತಿ ನಮಸ್ಕಾರ ಮಾಡಲ್ಲ. ಅದನ್ನ ನೋಡಿದಂತ ಡೈರೆಕ್ಟ್ರು, ನೋಡಿ ಮೇಡಮ್, ಎಲ್ಲ ಕಸ್ಟಮರ್ನು ಒಂದೇ ರೀತಿ ನೋಡ್ಬೇಕು, ನೀವು ಸಹ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಶಾಂತಿಗೆ ಬೈತಾರೆ. ಆಗ ಮತ್ತೆ ರೀಟೇಕ್ ನಡೆಯುತ್ತೆ. ಆಗ ಮತ್ತೆ ಸೂರ್ಯ, ಮೀನಾ ಎಂಟ್ರಿ ಆಗ್ತಾರೆ. ಆಗ ಶಾಂತಿನೂ ಸಹ ನಮಸ್ಕಾರ ಮಾಡ್ತಾಳೆ. ಆಗ ಮೀನಾ, ಮೇಡಮ್ ನಮ್ಗೆ 10,000 ರೇಂಜಲ್ಲಿ ಒಂದು ಫ್ರಿಡ್ಜ್ ಬೇಕಿತ್ತು, ಹಾಗೆ EMI ಆಪ್ಷನ್ ಎಲ್ಲ ಇದೆಯಾ ಅಂತ ಹೇಳಿದಾಗ, ಮೇಡಮ್ ಎಲ್ಲ ಇದೆ, ನಾನೇ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಶಾಂತಿ ಮಾತಾಡ್ತಾ ಇರ್ತಾಳೆ. ಆಗ ಒಪ್ಕೊಂಡು ಸೂರ್ಯ ಹಾಗೂ ಮೀನಾ ಒಳಗಡೆ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಬಿಲ್ ಕಟ್ಟೋ ಸೀನ್ ಇರುತ್ತೆ.